ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ದೇವರಾಜ್ ಸರ್ ಅವರೇ, ಹಾಗೇನೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ PS ರಮೇಶ್ ಸರ್ ಅವರೇ, ಹಾಗೇನೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂತಹ ಗೌರವಾನ್ವಿತ ಮೊಹಮ್ಮದ್ ಅಸಾದುಲ್ಲಾ ಸರ್ ಅವರೇ, ಹಾಗೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ರಯಾಜ್ ಅಹಮದ್ ಸರ್ ಅವರೇ, ಹಾಗೇನೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಸಲಹೆಗಾರರು ಆಗಿರುವಂತಹ ಸನ್ಮಾನ್ಯ JP ಸರ್ ಅವರೇ, ಸನ್ಮಾನಿತರಾಗಿರ್ತಕ್ಕಂತಹ ಅಂಕಿತಾ ಅವರೇ, ದೀಪಿಕಾ ಅವರೇ, ಆತ್ಮೀಯ ವೃತ್ತಿ ಬಾಂಧವರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ JP ಸರ್ ಹೇಳ್ತಾರೆ PUC ಕಾಲೇಜು ಅಡಿಪಾಯ ಅಂತ. ಅಡಿಪಾಯ ಇಲ್ಲದೆ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಗೊತ್ತಿರೋದನ್ನೇ. ಸರ್ ನಾವು ಪಾಯ ಯಾವತ್ತೂ ಮರೆತಿಲ್ಲ ಸರ್, ಮರೆಯೋದು ಇಲ್ಲ ಸರ್. ನೀವು ಅದಕ್ಕೆ ಭಾವಿಸ್ಬೇಡಿ ಸರ್. ಯಾವತ್ತೂ PU ಕಾಲೇಜಿಂದ ಪ್ರಥಮ ದರ್ಜೆ ಕಾಲೇಜು ಹೊರತು ಪ್ರಥಮ ದರ್ಜೆ ಕಾಲೇಜಿಂದ PU ಕಾಲೇಜ್ ಅಲ್ಲ, ನಾವೆಂದಿಗೂ ಮರೆಯೋದು ಇಲ್ಲ ಸರ್. ಹಾಗೇನೆ ಈಗಾಗಲೇ ಸನ್ಮಾನಿತರಾಗಿರ್ತಕ್ಕಂತಹ ಅಂಕಿತಾ ಮತ್ತು ದೀಪಿಕಾ ಅವರು, ವಿಶ್ವವಿದ್ಯಾಲಯಕ್ಕೆ ಅಂಕಿತಾ ಅವರು ಪ್ರಥಮ ಸ್ಥಾನ, ಹಾಗೇನೆ ದೀಪಿಕಾ ಅವರು 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ 290 ಕಾಲೇಜುಗಳಿವೆ. 290 ಕಾಲೇಜಲ್ಲಿ ಸರಿಸುಮಾರು 130 ಕಲಾ ವಿಭಾಗದ ಕಾಲೇಜುಗಳಿವೆ. ಅಷ್ಟು ಕಾಲೇಜುಗಳಲ್ಲಿ ಪ್ರತಿ ವರ್ಷ ಕೂಡ ರ್ಯಾಂಕ್ಸ್ ಅನ್ನು ಡಿಕ್ಲೇರ್ ಮಾಡೋದು ಕೇವಲ ಎಂಟೈರ್ ವಿಶ್ವವಿದ್ಯಾಲಯಕ್ಕೆ 5 ರ್ಯಾಂಕ್ಸ್ ಅನ್ನು ಮಾತ್ರ ಡಿಕ್ಲೇರ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಆ 5 ರ್ಯಾಂಕ್ಗಳಲ್ಲಿ ನಮ್ಮ ಕಾಲೇಜು ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಹಾಗೆಯೇ 4ನೇ ರ್ಯಾಂಕ್ ಅನ್ನು ಕೂಡ 5 ರ್ಯಾಂಕ್ಗಳಲ್ಲಿ 2 ರ್ಯಾಂಕ್ ನಮ್ಮದೇನೆ. ಹಾಗಾಗಿ ಇವತ್ತು ತುಂಬಾ ಖುಷಿ ಆಗಿದೆ ನನಗಂತೂ. ಮೊದಲಿಗೆ ಅವರನ್ನ ಅಂಕಿತಾ ಅವರನ್ನ ಮತ್ತು ದೀಪಿಕಾ ಅವರನ್ನ ಅಭಿನಂದಿಸುತ್ತಾ ಒಂದು 4 ಮಾತನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ರ್ಯಾಂಕ್ ಪರಂಪರೆ ನಮ್ಮ ಕಾಲೇಜಿಗೆ ಹೊಸದೇನಲ್ಲ. ಈ ಪರಂಪರೆ 2017ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಸ್ವಾತಿ ಎನ್ ಅಂತಕ್ಕಂಥ ವಿದ್ಯಾರ್ಥಿ, ಅವ್ರಿಗೆ ಈಗ ಅಮೃತವತಿ ಕಾಲೇಜಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರ ಕೆಲಸ ಮಾಡ್ತಾರೆ. ಅವರಿಗೆ 7ನೇ ಸ್ಥಾನವನ್ನ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವಾಗ ನಾರ್ತ್ ಸೌತ್ ಸೆಂಟ್ರಲ್ ಅಂತ ಯೂನಿವರ್ಸಿಟಿ ಇರಲಿಲ್ಲ, ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಇತ್ತು. 10 ರ್ಯಾಂಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ರು. ಅದರಲ್ಲಿ 7ನೇ ರ್ಯಾಂಕ್ ಅನ್ನ ಆ ವಿದ್ಯಾರ್ಥಿ ಪಡ್ಕೊಂಡಿದ್ರು. ಅಲ್ಲಿಂದ ಪ್ರಾರಂಭವಾಗಿ 2018ರಲ್ಲಿ ಚೈತ್ರ AG ಅಂತ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡ್ರು. ಆ ವರ್ಷ ಕೂಡ 1ನೇ ರ್ಯಾಂಕು 5ನೇ ರ್ಯಾಂಕ್ ನಮ್ಮ ಕಾಲೇಜಿಗೆ. 1ನೇ ರ್ಯಾಂಕು 5ನೇ ರ್ಯಾಂಕ್. ಚೈತ್ರ AG, ನಂದಿನಿ G ಅಂತ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಾವು. ಆನಂತರ 2019 ಕೂಡ 2 ರ್ಯಾಂಕ್ ಬಂತು ನಮ್ಮ ಕಾಲೇಜ್. ವಿಜಯಲಕ್ಷ್ಮಿ ಮೋನಿಕಾ ಇವರು 1ನೇ ರ್ಯಾಂಕು 5ನೇ ರ್ಯಾಂಕ್ ಅನ್ನು ಪಡ್ಕೊಂಡ್ರು ನಮ್ಮ ಕಾಲೇಜ್. ಅದೇ ರೀತಿ 2020ರಲ್ಲಿ ಆ ವರ್ಷವನ್ನು ಎಂದಿಗೂ ಕೂಡ ನಾವಂತೂ ಮರೆಯಲೇಬಾರದು, ಮರೆಯಕ್ಕಾಗೋದಿಲ್ಲ. ಯಾಕಂತಂದ್ರೆ 10 ರ್ಯಾಂಕ್ ಅಲ್ಲಿ 4 ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂತು. 10 ರ್ಯಾಂಕ್ ಅಲ್ಲಿ 4 ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂತು. LV ಶೈಲಾ ಅಂತ ಪ್ರಥಮ ರ್ಯಾಂಕ್ ಆ ವರ್ಷ. 1ನೇ ರ್ಯಾಂಕು 5ನೇ ರ್ಯಾಂಕು 7ನೇ ರ್ಯಾಂಕು 9ನೇ ರ್ಯಾಂಕ್, ಈ ರೀತಿ 4 ರ್ಯಾಂಕ್ಗಳನ್ನ ಗಳಿಸಿದಂತಹ ಇತಿಹಾಸ ನಮ್ಮ ಕಾಲೇಜಿನ ವಿದ್ಯಾರ್ಥಿ. ಅನಂತರ 2021 ಆ ಸಂದರ್ಭದಲ್ಲಿ
ಸೊ 1 ರ್ಯಾಂಕು, 22ರಲ್ಲಿ 1 ರ್ಯಾಂಕು, 23ರಲ್ಲಿ ರ್ಯಾಂಕ್ ಇಲ್ಲ, 24ರಲ್ಲಿ ಉಷಾ ಅಂತಕ್ಕಂಥ ವಿದ್ಯಾರ್ಥಿ ಈ ಕಾಲೇಜ್ಗೆ ಪ್ರಥಮ ರ್ಯಾಂಕ್ ಲಾಸ್ಟ್ ಇಯರ್. ಈಗ ಆ ಪರಂಪರೆಯನ್ನ ಮುಂದುವರಿಸಿರ್ತಕ್ಕಂಥವ್ರು ಸೊ ನಂದಿನಿ ಮತ್ತು ದೀಪಿಕಾ ವಿದ್ಯಾರ್ಥಿನಿಯರೇ. ಸೊ ಈಗೆಲ್ಲ ಎಲ್ಲ ನೋಡ್ತಾನೆ ಇದ್ದೀರಿ. ಸೊ ಇವ್ರನ್ನ ಕರೆಸಿ ಇವ್ರನ್ನ ಸನ್ಮಾನ ಮಾಡಿ ಒಂದಷ್ಟು ನಿಮ್ ಕೂಡ ಸ್ಫೂರ್ತಿ ಆಗ್ಲಿ ಅಂತ ಅಷ್ಟೇ ಉದ್ದೇಶ ಇಲ್ಲ. ಆದ್ರಿಂದ ಸಾಧನೆಗೆ ಯಾವುದೂ ಅಡ್ಡಿ ಇಲ್ಲ, ಮನಸ್ಸು ಬೇಕು, ಮನಸ್ಸಿನ ಏಕಾಗ್ರತೆ ಬೇಕು. ಯಾವ ಕಠಿಣ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಈಗ ಇವರೇ ನಿಮ್ಗೆ ಎಕ್ಸಾಂಪಲ್, ಇವರೇ ನಿಮ್ಗೆ ಸ್ಫೂರ್ತಿ. ಈಗ ಗ್ರಾಮೀಣ ಪ್ರದೇಶದಿಂದ ಬಂದು ಸೊ ಅವ್ರು ಕೂಲಿ ಮಾಡ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿ ಈಗ ಇವತ್ತು ಪ್ರಥಮ ರ್ಯಾಂಕ್ ಪಡ್ಕೊಂಡಿದ್ದಾರೆ, 4ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ನೀವೊಂದಷ್ಟು ಚಿಂತನೆ ಮಾಡ್ಬೇಕಾಗುತ್ತೆ. ಅಂಕಿತ ಹೇಳ್ತಾ ಇದ್ದೆ ನಾನು ಕಾನೂನು ಪದವಿ ಮಾಡಬೇಕು, ಮುಂದೆ ಸೊ ವಕೀಲ ವೃತ್ತಿಯನ್ನ ಮಾಡಬೇಕು. ಇದು ದೇವರು ಒಳ್ಳೇದು ಮಾಡಲಿ ನಮ್ಮ. ಯಾಕಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನ ಒಬ್ಬ ನ್ಯಾಯಾಧೀಶರು ಕೂಡ ವಿ ನಾಗರತ್ನಮ್ಮ ಅಂತ ನಮ್ಮ ಕರ್ನಾಟಕ ನಿಮ್ಗೆ ಗೊತ್ತಿರಬೇಕು. ಸೊ ಮುಂದಿನ ವರ್ಷ ಅಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಒಬ್ಬ ಮಹಿಳೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗ್ತಾ ಇದ್ದಾರೆ. ಇಂಥವರೆಲ್ಲರೂ ಕೂಡ ಹಾಗೇನೆ ದೀಪಿಕಾ ಆ ವಿದ್ಯಾರ್ಥಿ ನಾನು ಸಿವಿಲ್ ಮಾಡಬೇಕು ಅಂದ್ರೆ ಸೊ IAS ದರ್ಜೆಗೆ ಹೋಗ್ಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇದೆ ಅವ್ರಿಗೆ. ನೀವು ಕೂಡ ದೇವರನ್ನು ಮಾಡಿದಮ್ಮ, ನೀವು IAS ಅಧಿಕಾರಿಯಾಗಿ ಇದೇ ನಮ್ಮ ಜಿಲ್ಲೆಗೆ ಅಧಿಕಾರಿಯಾಗಿ ನಮ್ಮೆಲ್ಲರೂ ಸೇವೆ ಮಾಡಲಿಕ್ಕೆ ಆ ದೇವರು ನಿಮ್ಗೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಸಾಧನೆಗೆ ನಮ್ಮ ಸೆಕ್ರೆಟರಿ ಸರ್ ಹೇಳ್ತಾ ಇದ್ರು, ಪ್ರಾಂಶುಪಾಲರು 24 ಗಂಟೆ ಇಲ್ಲೇ ಇರ್ತಾರೆ. ಸೊ ಇವ್ರದೇ ಪರಿಶ್ರಮ ಅಂತ ಏನು ಇಲ್ಲ ಸರ್, ನನ್ನ ಪರಿಶ್ರಮ ಏನು ಇಲ್ಲ. ಸೊ ನಿಮ್ಮೆಲ್ಲರೂ ಸಹಕಾರ ಸರ್. ನಾನು ಏನ್ ಮಾಡಿದ್ರು ಕೂಡ ರೈಟ್ ಟು ರೈಟ್ ಅಂತ ಬೆಳ್ತಾ ಇದೆ ಸರ್, ಅದೇ ನನ್ನ ಶಕ್ತಿ ಸರ್. ಅದ್ರ ಜೊತೆಗೆ ಸೊ ಈಗ ತಂಡ ಇಲ್ಲ ಅಂದ್ರೆ ನಾಯಕ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ತಂಡದಿಂದ ನಾಯಕನೇ ಹೊರತು ನಾಯಕರಿಂದ ತಂಡ ಅಲ್ಲ. ಸೊ ಹಾಗಾಗಿ ಈ ಸಾಧನೆಗೆ ಪ್ರತಿಯೊಬ್ಬರ ಒಂದು ಪರಿಶ್ರಮ ಇದೆ. ಉಪನ್ಯಾಸಕರಿಂದ ಹಿಡಿದು ಹೀಗೂ ಗ್ರೂಪ್ನಿಂದ ಹಿಡಿದು ಆಡಳಿತ ಮಂಡಳಿಯವರೆಗೂ ಕೂಡ ಎಲ್ಲರ ಒಂದು ಪರಿಶ್ರಮ ಇದೆ. ನನ್ನ ಪರಿಶ್ರಮ ಏನೂ ಇಲ್ಲ. ನಾನು ಎಲ್ಲಾ ಉಪನ್ಯಾಸಕರನ್ನ ಕ್ಲಾಸಿಗೆ ಕಳಿಸ್ಬೋದು, ಸೊ ಉಸ್ತುವಾರಿ ನೋಡ್ಕೋಬಹುದು ಹೊರತು ಕೆಲಸ ಎಲ್ಲ ಮಾಡ್ತಕ್ಕಂಥ ಅವರೇನೆ. ನಿಜವಾಗ್ಲೂ ಕೂಡ ಆ ಕೀರ್ತಿಯನ್ನು ಕೂಡ ಅವ್ರಿಗೆ ಸಲ್ಲಬೇಕಂತ ನಾನು ಭಾವಿಸ್ತೇನೆ. ಆಸೀನರಾಗಿರುವ ಎಲ್ಲರಿಗೂ ವಂದನೆಗಳು. ನಾನು 5 ವರ್ಷದಿಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲಾ ಟೀಚರ್ಸ್ ಒಳ್ಳೆ ಮೋಟಿವೇಶನ್ ಮತ್ತೆ ಮಾರ್ಗದರ್ಶನದಿಂದ ಈ ಸ್ಟೇಜ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವಿಲೇಜ್ ಅಲ್ಲೇ ಓದ್ನಿ. ಅದರಿಂದ ನಮ್ ಟೀಚರ್ಸ್ ಗೈಡ್ ಲೈನ್ಸ್ ಇಂದ ನಾವು ಶಾರದಾ ಇನ್ಸ್ಟಿಟ್ಯೂಟ್ ಬಂದು ಫಸ್ಟ್ PUC ಸೆಕೆಂಡ್ PUC ಶಾರದಾ ಇನ್ಸ್ಟಿಟ್ಯೂಟ್ ನಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ನಮ್ ಪ್ರಿನ್ಸಿಪಲ್ ಸರ್ KVN ಸರ್ ಅವರ ಮೋಟಿವೇಶನ್ ಇಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಗ್ರಿ ಓದ್ನಿ. ಮತ್ತೆ JP ಸರ್ ಮತ್ತೆ KVN ಸರ್ ಕೊಟ್ಟ ಮೋಟಿವೇಶನ್ ಇಂದ ಇಷ್ಟು ಸಾಧನೆ ಮಾಡಿದ್ನಿ. ನಮ್ ಸೀನಿಯರ್ಸ್ ಮಾಡಿರುವ ಸಾಧನೆಯಿಂದ ನಾನು ಇದೇ ರೀತಿ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ಇಷ್ಟು ಸ್ಟೇಜ್ಗೆ ಬಂದಿದ್ದೀನಿ. ನಾನ್ ಮಾಡಿರುವ ಸಾಧನೆಯಿಂದ ಇಷ್ಟು ಸ್ಟೇಜ್ ಬಂದಿದ್ದೀನಿ. ನೀವು ಕಷ್ಟಪಟ್ಟು ಇದೇ ಸ್ಟೇಜ್ಗೆ ಬರ್ಬೇಕು ಅಂತ ಆಶಿಸ್ತಾ ಇದ್ದೀನಿ. ಪ್ರೆಸೆಂಟ್ ನಾನು ಲಾ ಮಾಡ್ತಾ ಇದ್ದೀನಿ. ಜ್ಯೋತಿಬಾ ಫುಲೆ ಲಾ ಕಾಲೇಜ್ ಚಿಂತಾಮಣಿಯಲ್ಲಿ LLB ಕಂಪ್ಲೀಟ್ ಓದ್ತಾ ಇದ್ದೀನಿ ಸರ್. ಮುಂದೆ ಲಾದಲ್ಲಿ LLB ಕಂಪ್ಲೀಟ್ ಮಾಡಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬೆಳಗಿನ ಶುಭೋದಯ. ನಾನು
ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ 5ನೇ ರ್ಯಾಂಕ್ಗಳಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದು ಬಹಳ ಸಂತೋಷವಾಗ್ತಾ ಇದೆ. ನಾನು ಫಸ್ಟ್ ಇಂದ ಈಗ ಡಿಗ್ರಿ ವರ್ಗು ಫಸ್ಟ್ 10th ವರ್ಗು ನಮ್ಮ ಅನುಮಳಿ ಸ್ಕೂಲಲ್ಲಿ ಹೋದೆ. ನೆಕ್ಸ್ಟ್ ಮತ್ತೆ ಟೀಚರ್ಸ್ ಬಂದು ಅಲ್ಲಿ ಕೇಳಿದ್ರು, ಅಲ್ಲಿಂದ ನಾವು ಶಾರದಾ ಕಾಲೇಜ್ ಬಂದು ಸೇರ್ಕೊಂಡ್ವಿ. ಮತ್ತೆ ಶಾರದಾ ಕಾಲೇಜ್ ಸೆಕೆಂಡ್ ಪಿ ಸಿ ಮುಗಿಸ್ಮೇಲೆ KVN ಸರ್ ಎಲ್ಲೂ ಸೇಲ್ಬಾರ್ದು, ನಮ್ ಕಾಲೇಜ್ಗೆ ಬಂದ್ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಬಂದ್ ಅಲ್ಲಿ ಜಾಯಿನ್ ಆದ್ವಿ. ಮತ್ತೆ ಹಂಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಇಂದ ಥರ್ಡ್ ಸೆಮ್ ಆದ್ಮೇಲೆ ನನ್ ಮದ್ವೆ ಇತ್ತು. ಆಗ ಥರ್ಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದಾಗ ನನ್ಗೆ ಮಗು ಹುಟ್ಟು. ಅದೇ ಸಂದರ್ಭದಲ್ಲಿ ಮಗು 20 ದಿನ ಆಗಿತ್ತು. ಆದ್ರೂ ನನಗೆ ಬಂದ್ ಎಕ್ಸಾಮ್ ಬರ್ದೆ. ಆ ಸೆಮ್ ಅಲ್ಲಿ ನನ್ ಫಸ್ಟ್ ಬಂದಿತ್ತು. ಮತ್ತೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾ ನೆಕ್ಸ್ಟ್ 4th ಸೆಮ್ ಎಕ್ಸಾಮ್ ಬರುವಾಗ ನನ್ ಮಗುಗ್ ಹಾಗೂ ಬ್ಲಡ್ ಇನ್ಫೆಕ್ಷನ್ ಆಗಿ ಜ್ವರ ಬಂದಿತ್ತು. ಅಂತ ಪರಿಸ್ಥಿತಿಯಲ್ಲಿ ನಾನು ಬಂದ್ ಎಕ್ಸಾಮ್ ಬರ್ದೆ. ಪಾಪ KVN ಸರ್ ಫೋನ್ ಮಾಡಿ ನೀವ್ ಎಕ್ಸಾಮ್ ಬರ್ದಿರಾ ಇರ್ಬೇಡಿ, ಹಂಗೆ ಅಂಬರೀಶ್ ಸರ್ ಅಷ್ಟೇ ಬಂದ್ ಎಕ್ಸಾಮ್ ಬರೀರಿ, ಬರೀದಿರ ಮಟ್ಕ ಇರ್ಬೇಡಿ ಅಂತ ಹೇಳಿದ್ರು. ಬಂದ್ ಬರ್ದ್ವಿ. ಬರ್ದಿದ್ದಕ್ಕೆ ಇಷ್ಟ ಮಟ್ಕ ಸಾಧನೆ ಮಾಡಕ್ ಆಯ್ತು. ಮತ್ತೆ ಹಂಗೆ ನಮ್ ತಾಯಿ, ನಮ್ ತಂದೆ, ನಮ್ ತಾತ ಅವರು ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು ನನ್ಗೆ. ನಾವಿದೀವಿ, ನೀನು ಹೋಗು, ಬರೀ ಓದ್ಕೊ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು. ಮಗು ಮಲ್ಕೊಂಡಾಗ ಎದ್ದು ಹೋದಿ ನಾನು ಬರ್ತಿದೀನಿ, ಅದ್ರಿಂದಾನೇ ಇಷ್ಟ ಸಾಧನೆ ಮಾಡಕ್ ಆಯ್ತು. ಮತ್ತೆ ನಮ್ ಟೀಚರ್ಸ್ ಅಷ್ಟೇ, ಎಲ್ಲಾ ಟೀಚರ್ಸ್ ಅದೇ ತರ ಲೆಸನ್ ಮಾಡ್ತಾ ಇದ್ರು. ವಿಶಾಲ್ ಮೇಡಮ್ ಅವರು ಲೆಸನ್ ಮಾಡಿದ ತಕ್ಷಣ ಹಂಗೆ ಸೆಮಿನಾರ್ ಮಾಡಿಸ್ತಾ ಇದ್ರು. ಅದರಿಂದ ನಾವು ಚೆನ್ನಾಗಿ ನೆನ್ಪಿಕೊಂಡು ಎಕ್ಸಾಮ್ ಬರೆಯೋಕ್ ಸಾಧ್ಯ ಆಯ್ತು. ಬೇರೆ ಕಾಲೇಜಲ್ಲಿ ಆದ್ರೆ KVN ಸರ್ ಆದ್ರೆ ನಮ್ ನೋಟ್ಸ್ ಕೈಯಿಂದ ಬರ್ದು ಪಾಪ ಸಾರು ಬರ್ದು ಕೊಡ್ತಿದ್ರು. ನಾವು ಲೆಸನ್ ಆಗಕ್ಕಿಂತ ಮುಂಚೆ ಸಾರ್ ನೋಡ್ ಸರ್ ಅಂತಿದ್ವಿ. ಪಾಪ ಸಾರು ನೋಟ್ಸ್ ಎಲ್ಲ ಕೈಯಿಂದಾನೆ ಬರ್ದ್ ಕೊಟ್ಟಂತ ನಾವು ಬರಿತಾ ಇರ್ಲಿಲ್ಲ, ಜೆರಾಕ್ಸ್ ಮಾಡ್ಕೊಂಡು ಓದ್ತಾ ಇದ್ವಿ. ಇಂಥ ಟೀಚರ್ಸ್, ಇಂಥ ಲೆಕ್ಚರರ್ಸ್ ನಮ್ಗೆಲ್ಲೂ ಸಿಗಲ್ಲ. ಅದೇ ತರ ನಮ್ ಫ್ರೆಂಡ್ಸ್ ಅಷ್ಟೇ, ಇವ್ರು ಚೆನ್ನಾಗಿ ಓದಿ ನಮ್ ತರಾನೇ. ಈಗ ನಾವು 4 ಫಸ್ಟ್ ರ್ಯಾಂಕ್ ಬಂದಿದೀವಿ, ಆದ್ರೆ ಇವ್ರು ಯಾಕೆ ಬರ್ಬಾರ್ದು 5 ರ್ಯಾಂಕು ನಮ್ ಕಾಲೇಜ್ಗೆ ಯಾಕೆ ಬರ್ಬಾರ್ದು? ಚೆನ್ನಾಗಿ ಓದ್ರೆ ಬಂದೇ ಬರುತ್ತೆ. ಇವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಶಿಸ್ತಾ ಇದೀವಿ. ಸನ್ಮಾನಿತ ಅಧ್ಯಕ್ಷರೇ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ಅವ್ರನ್ನ ಯಾವ್ದನ್ನ ನೋಡಕ್ ಬಂದಿದ್ರು. ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗುರುಗಳಾಗಿರ್ತಕ್ಕಂಥ ನ್ಯಾಯಾಸ್ ಅಹಮದ್ ಗೋರಿ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಅಸದುಲ್ಲಾ ಅವರೇ, ನಮ್ಮ ಡಿಗ್ರಿ ಕಾಲೇಜು ಮುಖ್ಯವಾಗಿ ಅವ್ರ ಶ್ರಮ ಜಾಸ್ತಿ. ಯಾವಾಗ ನೋಡ್ರು ಕೂಡ 24/7 ಬ್ಯುಸಿ ಆಗಿರ್ತಕ್ಕಂಥವ್ರು ನಮ್ಮ ನಾಗರಾಜ್ ಅವರು. ನಾನಾಗ್ಲಿ ಅಧ್ಯಕ್ಷ ಆಗ್ಲಿ ಯಾವತ್ತಾದ್ರೂ ನಾಗರಾಜ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ನಾವು ಟೈಮ್ ತಗೋಬೇಕು ಅಂತ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅವರ ಒಂದು ಶ್ರಮದಿಂದ ಮತ್ತು ಉಪನ್ಯಾಸಕರ ಒಂದು ಶ್ರಮದಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ತಂದಿದೆ. ಇದು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಸಮಸ್ಯೆಯ ಒಂದು ಹೆಮ್ಮೆ ವಿಚಾರವಾಗಿದೆ. ನಿಮ್ಗೆ ಗೊತ್ತಿದೆ, ಪೂರ್ವ ಕಾಲದಿಂದ ಕೂಡ ನಾನು ಹೇಳ್ತಾನೆ ಇದ್ದೀನಿ, ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕರು IAS, KS, ಮೆಡಿಕಲ್, ಇಂಜಿನಿಯರಿಂಗು ಎಲ್ಲ ಮಾಡಿದ್ದಾರೆ. ಮೊನ್ನೆ ತಾನೇ ನಿಮ್ಮ ಜೊತೆಯಲ್ಲಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಮೊನ್ನೆ ನಮ್ಮ SLN ಕಾಲೇಜ್ನಲ್ಲಿ ಆಯಮಾನ್ಯ ಕಾನ್ವೊಕೇಶನ್ ನಲ್ಲಿ ಮುಖ್ಯ ಅತಿಥಿಗಳಾಗಿ ಬಹಳ ಹೆಮ್ಮೆಯಾಗಿ ಅಲ್ಲಿ ಹೇಳ್ತಾ ಇದ್ರು, ನಾನು ಇವತ್ತು ಯೂನಿವರ್ಸಿಟಿನಲ್ಲಿ ನಾನು ಫೈನಾನ್ಷಿಯಲ್ ರಿಜಿಸ್ಟರ್ ಆಗ್ಬೇಕಾದ್ರೆ ಶಾರದಾ ವಿದ್ಯಾಸಂಸ್ಥೆಯ ಕೊಡುಗೆ ಜಾಸ್ತಿ ಅಂತೇಳಿ. ಆ ರೀತಿ ನೀವೆಲ್ಲ ಕೂಡ ಏನಾಗ್ಬೇಕಾಗಿದ್ರೆ ಎಲ್ಲೇ ಇರಿ ಏನಾದ್ರೂ ಆಗ್ಲಿ ನಿಮ್ ಸಮಸ್ಯೆನ ಮರೀದಿರಿ ಅಂತಕ್ಕಂಥ ಮಾತಾಡಿ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ, ನಾನು ಅವಾಗ ಕೂಡ ಹೇಳ್ತಾ ಇದ್ದೀನಿ, ಏನಮ್ಮ PUC ನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಪಡೆದಿರ್ತಕ್ಕಂಥವ್ರಿದ್ದಾರೆ. ಇದೆಲ್ಲ ಕಾರಣ ಏನು? ನಮ್ಮ ಶ್ರಮ, ನಮ್ಮ ಸಂಸ್ಥೆಯ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ಶ್ರಮ ಹೊಂದಿದ್ರೆ ಯಾಕಂದ್ರೆ ಒಬ್ಬರು ಪ್ರಥಮ ಮತ್ತು 4ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಮಸ್ಯೆ ಪರವಾಗಿ ಒಂದು ಆದರವಾಗಿರ್ತಕ್ಕಂಥ ಸ್ವಾಗತವನ್ನು ಬರ್ತಾ ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ಅವರ ಹೆಜ್ಜೆ ಗುರುತಿಂದ ಮುಂದೆ ಹೋಗ್ಲಿ. ಈಗ ಸಾಕಷ್ಟು ಅವಕಾಶಗಳಿದೆ, KS ಆಗ್ಬೋದು, IAS ಆಗ್ಬೋದು ಅಂತ ಕಡೆ ಸ್ವಲ್ಪ ಗಮನವನ್ನು ಕೊಡ್ಬೇಕಾಗುತ್ತೆ. ಮೊನ್ನೆ ಕೂಡ ನಿಮ್ಗೊಂದು ಫೌಂಡೇಶನ್ ಅವ್ರು ಬಂದು ಹೇಳಿದ್ದಾರೆ, ಯಾರಾದ್ರೂ ಇದ್ರೆ ಕಳಿಸಿ, ನಾವು ಕಂಪ್ಲೀಟ್ ಅವ್ರು ಪಾಸ್ ಆಗೋರ್ಗೂ ಕೂಡ ಇರೋದಕ್ಕೆ ಮತ್ತು ಟೀಚಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಇಂಥ ಅವಕಾಶಗಳು ಜಾಸ್ತಿ ಇದೆ. ಮೊದಲು ಓದ್ತಕ್ಕಂಥ ಕಾಲದಲ್ಲಿ ಗೈಡೆನ್ಸೇ ಇರ್ಲಿಲ್ಲ. ಈಗ ಹೇಳ್ತಕ್ಕಂಥವ್ರು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ. ಅದರಿಂದ ಇವತ್ತು ಈ ಸಂಸ್ಥೆಗೆ ಗೌರವ ಅಂತ ತಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಆಭಾರಿ ಆಗಿರ್ತೀನಿ. ಅದೇ ರೀತಿ ಅವ್ರಿಗೆ ಏನ್ ಹೆಜ್ಜೆ ಆಗಿ ಗುರುತನ್ನು ಇಟ್ಟಿದಾರೋ ಆ ಹೆಜ್ಜೆ ಗುರುತನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾರಣ ಅಂದ್ರೆ ಕಳೆದ ವರ್ಷ ಕೂಡ ಒಂದು ರ್ಯಾಂಕ್ ಬಂದಿದೆ. ಅದಕ್ಕೆ ಮೊದಲ ವರ್ಷ ಒಂದೇ ಸಾರಿ 4 ರ್ಯಾಂಕ್ಗಳು ನಮ್ಮ ಸಂಸ್ಥೆಗೆ ಬಂದಿದೆ. ಇದೆಲ್ಲ ಕೂಡ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನ ನೀವು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾತನ್ನ ಹೇಳ್ತಾ
ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸರ್, ನಮ್ಮ ಪದವಿ ಕಾಲೇಜಿನ ಸರ್ ರವಿ ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ ಸರ್.